ಹಲೋ ಎಲ್ರಿಗೂ ನಮಸ್ಕಾರ, ನಾನು ಶಿವ. ಈ ವಿಡಿಯೋದಲ್ಲಿ ನಾಯ್ಸ್ ವೈಬ್ 5 ವಾಟ್ ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಣ, ರಿವ್ಯೂ ಮಾಡೋಣ. ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಳ್ಳೋಣ. ನೀವೇನಾದರೂ ಸ್ಪೀಕರ್ ತೊಗೊಳ್ಳೋಂಥ ಪ್ಲ್ಯಾನಲ್ಲಿದ್ದರೆ ನಿಮಗೆ ಈ ಸ್ಪೀಕರ್ ತೊಗೊಬಾರ್ದಾ ಅಂತ ವೀಡಿಯೋನ ಕೊನೆವರೆಗೂ ನೋಡಿ ಆಗಿದ್ಮೇಲೆ ಡಿಸೈಡ್ ಮಾಡಿ. ಸೊ ಈ ವಿಡಿಯೋನ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಫಸ್ಟು ನೋಡಿ, ಇದೇ ಬಾಕ್ಸ್ ಪ್ಯಾಕೇಜಿಂಗ್ ಲುಕ್ಕು. ಇಲ್ಲಿ ನೋಡಿದ್ರೆ ಇಲ್ಲಿ ಬರೆದಿದ್ದಾರೆ ನಾಯ್ಸ್ ವೈಬ್ 5 ವಾಟ್ ಅಂತ ಬರೆದಿದ್ದಾರೆ, ಪ್ಲಸ್ ಸ್ಪೀಕರ್ ಟಾಪ್ ವ್ಯೂ ಹೀಗೆ ಕಾಣಿಸೋದು. ಸೊ ಇದು ನಾಯ್ಸ್ ಬ್ರ್ಯಾಂಡು. ಸೊ ಈ ಬಾಕ್ಸ್ MRP ನೋಡಿದ್ರೆ ಇಲ್ಲಿ 3000 MRP ಹಾಕಿದ್ದಾರೆ. ಬಟ್ ಆದರೆ ಈ ಬ್ರ್ಯಾಂಡು ಈ ನಾಯ್ಸ್ ಸ್ಪೀಕರ್ನ ಈಗಲೇ ಲಾಂಚ್ ಮಾಡಿದ್ದು. ಸೊ ಆ ಕಾರಣಕ್ಕಾಗಿ ನೀವು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ನಿಮಗೆ ಈ ಸ್ಪೀಕರ್ ಒಂದು 1300 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಇನ್ನೂ ಕಡಿಮೆಗೂ ಸಿಗುತ್ತೆ. ಇನ್ನು ಆಫರ್ ಟೈಮ್ ಬಂದರೆ ನಿಮ್ಗೆ ಇನ್ನೂ ಕಡಿಮೆಗೂ ಸಿಗಬಹುದು. ಸೊ ಅದು ಬಿಟ್ಟರೆ ನೋಡಿ, ಇಲ್ಲೊಂದು 4 ಮೇಯ್ನ್ ಇಂಪಾರ್ಟೆಂಟ್ ಆಗಿರೋ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ. ಏನು ಅಂತಂದರೆ 5 ವಾಟ್ ಸೌಂಡ್ ಔಟ್ಪುಟ್ಟು. ಸೊ ಈ ಸ್ಪೀಕರ್ದು ಔಟ್ಪುಟ್ ಬಂದು 5 ವಾಟ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ TWS ಸಪೋರ್ಟನ್ನು ಕೊಟ್ಟಿದ್ದಾರೆ. ಏನು ಈ TWS ಸಪೋರ್ಟ್ ಅಂತಂದರೆ, TWS ಅಂತಂದರೆ ಟ್ರೂ ವೈರ್ಲೆಸ್ ಸ್ಟೀರಿಯೋ ಸಪೋರ್ಟ್. ಹಂಗಂತಂದರೆ ನೀವು ಮೊಬೈಲ್ ಬ್ಲೂಟೂತ್ನ ಎತ್ಕೊಂಡು ಇಂಥ ಒಂದು 2 ಸ್ಪೀಕರ್ನ ಒಂದೇ ಸತಿ ಕನೆಕ್ಟ್ ಮಾಡ್ಕೊಬೋದು. ಸೊ ಅದೇ TWS ಸಪೋರ್ಟು. ಸೊ ಈ ಫೀಚರು ಕೆಲವು ಸ್ಪೀಕರ್ಗಳಲ್ಲಿ ಸಿಗಲ್ಲ. ಸೊ ಈ ಫ್ಯೂಚರ್ ಇರೋದು ಒಂದು ಅಡ್ವಾಂಟೇಜ್. ಏನಕ್ಕಂದರೆ ಅಕಸ್ಮಾತ್ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋರು ಈ ಕಾಲೇಜಲ್ಲಿ, ಸ್ಕೂಲಲ್ಲಿ ಈ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ ಕೆಲವು ಟೈಮಲ್ಲಿ ಈ ಸ್ಪೀಕರಿಂದ ಬರೋ ಒಂದು ಸೌಂಡು ಕೇಳಿಸಲ್ಲ. ಸೊ ಇಂಥ ಒಂದು ಸ್ಪೀಕರ್ ಮತ್ತೊಂದು ಇಟ್ಕೊಂಡ್ರೆ ನಿಮಗೆ ಒಂದೇ ಸತಿ 2 ಸ್ಪೀಕರು ಫುಲ್ಲು ಇಲ್ಲಿ 5 ವಾಟ್ ಔಟ್ಪುಟ್ ಅಂದರೆ ನಿಮಗೆ ಒಂದು 10 ವಾಟ್ ಔಟ್ಪುಟ್ ಸಿಗುತ್ತೆ. ಸೊ ಅದೊಂದು ಇದೊಂಥರ ತುಂಬ ಇಂಪಾರ್ಟೆಂಟ್ ಆಗಿರೋ ಫ್ಯೂಚರು, ಇದೊಂದು ಎನ್ಹಾನ್ಸ್ ಮಾಡಿರೋಂಥ ಒಂದು ಫ್ಯೂಚರು ನಾಯ್ಸ್ ಬ್ರ್ಯಾಂಡಲ್ಲಿ. ಸೊ ಮೂರನೇದಿಲ್ಲಿ 9 hours ಪ್ಲೇ ಟೈಮ್ ಅಂತ ಕೊಟ್ಟಿದ್ದಾರೆ. ಬಟ್ ನನ್ನ ಪರ್ಸ್ನಲ್ ಯೂಸ್ ಪ್ರಕಾರ ನಾನು ಈ ಸ್ಪೀಕರ್ನ ಯೂಸ್ ಮಾಡಿದ್ರಿಂದ ಒಂದು 70% ವಾಲ್ಯೂಮ್ ಅಲ್ಲಿ ಸಾಂಗ್ಸ್ ಕೇಳುವಾಗ ಈ 9 hours ಪ್ಲೇ ಟೈಮ್ ಬಂದಿಲ್ಲ. ನನಗೆ ಬಂದಿದ್ದು ಒಂದು 6.5 hours 7 hours ಅಷ್ಟೇ ಈ ಸ್ಪೀಕರು ಬಂದಿದ್ದು. ಅದಕ್ಕಾಗಿದ ಮೇಲೆ ಬ್ಯಾಟ್ರಿ ಫುಲ್ ಡ್ರೈನ್ ಆಗೋಯಿತು. ಸೊ ನೆಕ್ಸ್ಟ್ ನೀವು ಈ ಸ್ಪೀಕರ್ ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ಅಂತಂದರೆ 0 to 100% ಆಗೋದಕ್ಕೆ ನಿಮಗೆ ಅಟ್ಲೀಸ್ಟ್ ಒಂದು 2 hours ತೊಗೊಳುತ್ತೆ. ಸೊ ಈ ಬ್ಯಾಟ್ರಿ ಫುಲ್ ಕಂಪ್ಲೀಟ್ 100% ಚಾರ್ಜ್ ಆಗೋದಕ್ಕೆ 4ನೇ ಆಪ್ಷನ್ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋ ಆಪ್ಷನ್. ನೋಡಿ, ಇದು ಒಂದು ಪೋರ್ಟಬಲ್ ಸ್ಪೀಕರು. ಸೊ ಇದು ಪೋರ್ಟಬಲ್ ಸ್ಪೀಕರ್ ಅಂದರೆ ನೀವು ಅಲ್ಲಿ ಸ್ಟ್ರಾಪ್ ಕೊಟ್ಟಿದ್ದಾರೆ. ನೀವು ಅನ್ಬಾಕ್ಸ್ ಮಾಡಿ ಅದನ್ನು ತೋರಿಸ್ತೀನಿ. ಆ ಸ್ಟ್ರಾಪ್ನ ನೀವು ಕೈಯಲ್ಲಿ ಇಟ್ಕೊಂಡು ತಗೊಳಕೊಂಡು ಎಲ್ಲಿ ಬೇಕಂದ್ರೆ ತೊಗೊಂಡು ಹೋಗ್ಬೋದು. ಟ್ರಕ್ಕಿಂಗ್ ಹೋಗುವಾಗ ಅವರೆಲ್ಲ ಈ ಸ್ಪೀಕರ್ನ ಯೂಸ್ ಮಾಡ್ಕೊತಾರೆ. ಟ್ರಕ್ಕಿಂಗ್ ಹೋಗೋ ಟೈಮಲ್ಲಿ, ಆ ಟೈಮಲ್ಲಿ ಏನಾದರೂ ಮಳೆ ಬಂತು ಅಂತಂದರೆ ನೀರು ಈ ಸ್ಪೀಕರ್ನ ಬಿದ್ದರೆ ಕೆಟ್ಟೋಗಲ್ವಾ ಅನ್ನೋ ಒಂದು ಇದಕ್ಕೆ ನೋಡಿ 4th ಆಪ್ಷನ್ IPX7 ವಾಟರ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ. ಏನು IPX7 ವಾಟರ್ ಪ್ರೂಫ್ ಅಂತಂದರೆ, ಇದು ಈ ಸ್ಪೀಕರ್ನ 1 ಮೀಟ್ರು ನೀರೊಳಗೆ ಮುಳುಗಿಸಿ, ಬರೀ 1 ಮೀಟ್ರಿಗಷ್ಟೇ 1 ಮೀಟ್ರೊಳಗೆ ನೀರೊಳಗೆ ಮುಳುಗಿಸಿ ಇದನ್ನ 30 ಮಿನಿಟ್ಸ್ ನೀರೊಳಗೆ ಇದ್ದರೂ ಏನೂ ಆಗೋಲ್ಲ, ವಾಟರ್ ಪ್ರೂಫ್ ಅಂತ ಇವರು. ಸೊ ಈ IPX7 ವಾಟರ್ ಪ್ರೂಫ್ ಅನ್ನೋ ಮೂಲಕ ತಿಳಿಸಿದ್ದಾರೆ. ನೀರಲ್ಲಿ ಬಿಡ್ತೀನಿ ನೋಡಿ. ಈಗ ನಾನು ಅಷ್ಟೊಂದು ಡೀಪ್ ಆಗಲ್ಲ, ಬಿಡಲ್ಲ, ಜಸ್ಟ್ ಮೇಲೇ, ಯಾಕಂದರೆ ಮಳೆ ಬಿದ್ದರೆ ನೀರು ಒಳಗೆ ಹೋಗಲ್ಲ ಅಂತ ಒಂದು ಜಸ್ಟ್ ಪ್ರೂವ್ ಮಾಡೋಕ್ಕಷ್ಟೇ. ಸೊ ಈ ಲೆವೆಲ್ಗೆ ಬಿಟ್ಟರು ಸ್ಪೀಕರ್ ಏನೋ ವರ್ಕಿಂಗ್ ಕಂಡೀಷನಲ್ಲಿದೆ, ಏನೂ ಕೆಟ್ಟೋಗಿಲ್ಲ. ಸೊ ಈ ಬಾಕ್ಸಲ್ಲಿ ಅಷ್ಟೇ. ಸೊ ಪ್ಯಾಕೇಜಿಂಗಲ್ಲಿ ಅಷ್ಟೇ ಇರೋದು, ಬೇರೆ ಯಾವ ಇನ್ಫಾರ್ಮೇಷನ್ ಇಲ್ಲ. ಡೈರೆಕ್ಟಾಗಿ ಈಗ ಈ ಸ್ಪೀಕರ್ನ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ಇದೇ ಪ್ಯಾಕೇಜಿಂಗ್ ಬಾಕ್ಸು, ಇನ್ನು ಓಪನ್ ಮಾಡಿ ನೋಡೋಣ. ನೀವು ಓಪನ್ ಮಾಡಿದ ಕೂಡಲೇ ನಿಮ್ಗೆ ಫಸ್ಟು ಸಿಗೋದು ಒಂದು ನಾಯ್ಸ್ ಬ್ರ್ಯಾಂಡ್ ವ್ಯಾರಂಟಿ ಬುಕ್, ಒಂದು ನೆಕ್ಸ್ಟ್ ಒಂದು QR ಕೋಡು ನಮ್ಮ ವ್ಯಾರಂಟಿನ ರಿಜಿಸ್ಟರ್ ಮಾಡೋಕ್ಕೆ. ಓಕೆ, ಮೂರನೇದು ಒಂದು ನಾಯ್ಸ್ ಬ್ರ್ಯಾಂಡ್ ಸ್ಟಿಕ್ಕರ್ಸು. ಸೊ ಪ್ಯಾಕೇಜಿಂಗ್ ಒಂದು ಕವರ್ ಒಳಗೆ ಒಂದು ನಾಯ್ಸ್ ಸ್ಪೀಕರ್ ಇದೆ. ಸ್ಪೀಕರ್ ನೋಡಿ ತುಂಬಾ ಪುಟಾಣಿಯಾಗಿ ಚಿಕ್ಕದಾಗಿದೆ, ಬಟ್ ಆದರೆ ಅದರಿಂದ ಬರೋ ನಾಯ್ಸು ತುಂಬ ಹೆವಿಯಾಗಿದೆ. ಸೊ ನೆಕ್ಸ್ಟ್ ನನಗಿನ್ನೂ ಬಾಕ್ಸ್ ಒಳಗೇ 2 ಕೇಬಲ್ ಒಂದು ಕೊಟ್ಟಿರಬೇಕಾಗಿತ್ತು ಅವರು. ಸೊ ತೆಗೆದು ನೋಡೋಣ ಏನಾದರೂ ಇದೆಯಾ ಅಂತ. ಓಕೆ, ಯಾವುದೋ ಒಂದು ಕೇಬಲ್ ಇದೆ, ಆಚೆ ತೆಗೆದು ನೋಡೋಣ. ಓಕೆ, 2 ಚಾರ್ಜಿಂಗ್ ಕೇಬಲ್ ಕೊಟ್ಬಿಟ್ಟಿದ್ದಾರೆ. ನನ್ನ ಮ್ಯಾನ್ಯುಯಲ್ ಪ್ರಕಾರ ನನಗೊಂದು ಆಡಿಯೋ ಕೇಬಲ್ ಕೊಡಬೇಕು, ಚಾರ್ಜಿಂಗ್ ಕೇಬಲ್ ಕೊಡಬೇಕು. ಇಲ್ಲಿ ನೋಡಿದ್ರೆ 2 ಚಾರ್ಜಿಂಗ್ ಕೇಬಲ್ ಕೊಟ್ಬಿಟ್ಟಿದ್ದಾರೆ. ಸರಿ, ಪರವಾಗಿಲ್ಲ ಬಿಡಿ. ಸೊ ಸ್ಪೀಕರ್ ನೋಡಿದ್ರೆ ಮೇಲೆ ಪವರು, ನೆಕ್ಸ್ಟು ಪ್ಲಸ್ ಮೈನಸ್ ಬಟನು. ಸ್ಪೀಕರ್ ನೋಡೋಕ್ಕೆ ಒಂದು ಪ್ರೀಮಿಯಂ ಲುಕ್ಕಲ್ಲಿದೆ. ಮೇಲೊಂದು ಫ್ಯಾಬ್ರಿಕ್ ಮಿಸ್ ಟೈಪು ಡಿಸೈನ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಒಂದು ಸ್ಟ್ರ್ಯಾಪ್ ಒಂದು ಕೊಟ್ಟಿದ್ದಾನೆ. ನಾಯ್ಸು ತುಂಬಾ ಸ್ಟ್ರಾಂಗ್ ಆಗಿದೆ, ತಗೊಳಕೊಂಡು ಎಲ್ಲಿ ಬೇಕಂದ್ರೆ ಓಡಾಡ್ಬೋದು. ಇನ್ನೊಂದು ಓಪನಿಂಗ್ ಇದೆ. ಓಪನಿಂಗ್ ಒಳಗೆ SD ಕಾರ್ಡ್ ಸ್ಲಾಟ್ ಇದೆ, ಆಡಿಯೋ ಕೇಬಲ್ ಹಾಕೊಳ್ಳೋಕ್ಕೆ ಜಾಕ್ ಇದೆ, ನೆಕ್ಸ್ಟು ಚಾರ್ಜಿಂಗ್ ಪೋರ್ಟ್ ಇದೆ.
ಇದನ್ನು ಕ್ಯಾಪ್ನು ತುಂಬ ಸ್ಟ್ರಾಂಗ್ ಆಗಿದೆ, ನೀರು ಅಷ್ಟು ಈಸಿಯಾಗಿ ನುಗ್ಗಲ್ಲ. ನಾಯ್ಸ್ ಲೋಗೋ. ಸೊ ಬೇಸ್ ನೋಡಿದ್ರೆ ಕೆಲವೊಂದು ರಬ್ಬರ್ ಮೆಟೀರಿಯಲ್ ಕೊಟ್ಟಿದ್ದಾನೆ. ನೀವೆಲ್ಲ ಸ್ಲ್ಯಾಂಟಾಗಿ ಇಕ್ಕಿದ್ರೂ ಜಾರ್ಕೊಂಡು ಕೆಳಗೆ ಬೀಳಲ್ಲ. ಇಲ್ಲಿ ನೋಡಿದ್ರೆ 1800 mAh ಬ್ಯಾಟ್ರಿ ಮತ್ತು ಎಲೆಕ್ಟ್ರಾನಿಕ್ ರಿಲೇಟೆಡಾಗಿ ಎಲ್ಲ ಸೇಫ್ಟಿ ಮಾರ್ಕಿಂಗ್ಸು ಇದೆ. ಸೊ ಈ ನಾಯ್ಸ್ ಸ್ಪೀಕರ್ದು ವೆಯ್ಟ್ ಕೂಡ ನೋಡೋಣ. ನೋಡಿ ಬರೀ 330 ಗ್ರಾಮ್ಸ್ ಅಷ್ಟೇ. ತುಂಬಾ ಲೈಟ್ ವೆಯ್ಟ್ ಪ್ಲಸ್ ಪ್ರೀಮಿಯಂ ಲುಕ್ಕಲ್ಲಿರುವ ಒಂದು ಸ್ಮಾಲ್ ಚಿಕ್ಕ ಸ್ಪೀಕರ್. ಸೊ ಈ ಸ್ಪೀಕರ್ ಎಲ್ಲ ಯೂಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಈ ಸ್ಪೀಕರ್ಸು ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಆಗುವಂಥ ಒಂದು ಸ್ಪೀಕರು. ಕಾರೊಳಗೆ ಈ ಸ್ಪೀಕರಿಂದ ಸಾಂಗ್ಸ್ ಕೇಳ್ಕೊಂಡೆ ನೀವು ಟ್ರಾವೆಲ್ ಮಾಡ್ಬೋದು. ಮೂರನೇದು, ಟ್ರಕ್ಕಿಂಗ್ ಮಾಡೋರು ಈ ಸ್ಪೀಕರ್ನ, ಇದು ಪೋರ್ಟಬಲ್ ಸ್ಪೀಕರು, ಅವ್ರು ಟ್ರಕ್ಕಿಂಗ್ ಮಾಡೋರು ಅವ್ರ ಬ್ಯಾಗಲ್ಲಿ ಇಲ್ಲಾಂದರೆ ಎಲ್ಲ ತಗೊಳ್ಕೊಂಡು ಆರಾಮಾಗಿ ಸಾಂಗ್ಸ್ ಕೇಳ್ಕೊಂಡು ಟ್ರಕ್ ಮಾಡ್ಬೋದು. ಸೊ ನೀವು ಕೇಳ್ಬೋದು ಟ್ರಕ್ಕಿಂಗ್ ಮಾಡುವಾಗ ಫೋನಲ್ಲೂ ಸಾಂಗ್ಸ್ ಕೇಳ್ಬೋದು ಅಂತ. ಬಟ್ ಫೋನಲ್ಲಿ ಸಾಂಗ್ಸ್ ಕೇಳಿದ್ರೆ ನಿಮಗೆ ಆ ಸಾಂಗ್ ಕೇಳಿಸುತ್ತೆ, ಬಟ್ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕೇಳಿಸಲ್ಲ ಮತ್ತು ನಿಮಗೆ ಆ ಮಜಾ ಬರೋಲ್ಲ. ಏನಕ್ಕೆ ಆ ಬೇಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುತ್ತೆ. ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಫೋನಲ್ಲಿ ಸಾಂಗ್ ಪ್ಲೇ ಮಾಡಿ ಮನೆಯೊಳಗೆ ಇದ್ದರೆ ಹೆಂಗೆ ಕೇಳಿಸೋದನ್ನು ಟೆಸ್ಟ್ ಮಾಡಿ ಅದೇ ಸಾಂಗ್ನ ಪ್ಲೇ ಮಾಡಿಕೊಂಡು ನೀವು ಓಪನ್ ಎನ್ವಿರಾನ್ಮೆಂಟ್ ಆಚೆ ತೊಗೊಂಡೋದಾಗ ನಿಮಗೆ ಕಂಪ್ಲೀಟಾಗಿ ಆ ಸಾಂಗ್ ಡಿಸ್ಟ್ರಾಯ್ ಆಗುತ್ತೆ. ಸಾಂಗಲ್ಲಿರೋ ಮ್ಯೂಸಿಕ್ ಎಲ್ಲ ಡಿಸ್ಟ್ರಾಯ್ ಆಗುತ್ತೆ. ಏನಕ್ಕೆ ಅದು ಸಾಂಗೆಲ್ಲ ಹಂಗೆ ಗಾಳಿಯಲ್ಲಿ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಿಮ್ಗೆ ಕರೆಕ್ಟಾಗಿ ಕೇಳಿಸಲ್ಲ. ಬಟ್ ಆದರೆ ಈ ಸ್ಪೀಕರು ಟ್ರಕ್ಕಿಂಗ್ ಮಾಡುವಾಗ ಈ ಸ್ಪೀಕರ್ನ ಬರೋ ಆ ಬೇಸು ನಿಮ್ಗೊಂದು ಮಜಾ ಕೊಡುತ್ತೆ, ಅದೊಂದು ವಿಷಯ. ಸೊ ನೆಕ್ಸ್ಟು ಈ ಸ್ಪೀಕರ್ದು ಟೋಟಲ್ ಬ್ಯಾಟ್ರಿ ಕೆಪಾಸಿಟಿ ನೋಡಿದ್ರೆ 1800 mAh. ಸೊ ಈ ಸ್ಪೀಕರ್ದು ನಿಮಗೆ ಒಂದು 6.5 7 hours ಪ್ಲೇ ಟೈಮ್ ಕೊಡುತ್ತೆ. ನೀವು 6 ಒಂದು 7 hours ನೀವು ಆರಾಮಾಗಿ ಸಾಂಗ್ಸ್ನ ಎಂಜಾಯ್ ಮಾಡ್ಬೋದು. ಅದು 70% ಎಂಜಾಯ್ ಮಾಡುವಂಥ ಒಂದು ಸ್ಪೀಕರ್ಸು. ಸೊ ಅದು ಮಾತ್ರ ನಿಮಗೆ ಗೂಗಲ್ ಅಸಿಸ್ಟೆನ್ಸ್ ಕೂಡ ಇದೆ. ನೀವು ಈ ಸ್ಪೀಕರ್ನ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಿಮಗೆ ಈ ಬಟನ್ ಇದೆಯಲ್ಲ, ನೆಕ್ಸ್ಟ್ ಬಟನ್ ಇದೆಯಲ್ಲ, ಇದೊಂದು 2 ಸತಿ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಫೋನಲ್ಲಿ ಗೂಗಲ್ ವಾಯ್ಸ್ ಅಸಿಸ್ಟೆನ್ಸ್ ಪಾಪಪ್ ಆಗುತ್ತೆ. ಸೊ ನೀವು ಹಂಗೆ ಫೋನಲ್ಲಿ ಡೈರೆಕ್ಟಾಗಿ ಮಾತಾಡಿದ್ರೆ ನಿಮಗೆ ಈ ಸ್ಪೀಕರಲ್ಲಿ ಆ ಸಾಂಗ್ಸ್ ಪ್ಲೇ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಕೂಡ ಇದೆ ಸ್ಪೀಕರಲ್ಲಿ. ಸೊ ಅಷ್ಟೇ ಈ ಸ್ಪೀಕರ್ ಬಗ್ಗೆ. ಸೊ ಈ ವಿಡಿಯೋ ನಮಗೇನಾದರೂ ತುಂಬ ಯೂಸ್ಫುಲ್ ಆಗಿದ್ದು ನಿಮಗೇನಾದರೂ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊತ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್.